ನಮ್ಮ ಅರುಣ್ ತರ ಯಾವ ತರ ಮಾಡೋದು ಅದೇ ತರ ಮಾಡ್ಕೊಡ್ಬೇಕು ಅಂತ ನಮ್ಗೊಂದು ಚಾಲೆಂಜ್ ಇಸಿದ್ರಿ. ಅರುಣ್ ಯೋಗಿ ಮಾಡಿದಾರಲ್ಲ ಸೇಮ್ ಆ ತರ ವಿಗ್ರಹಗಳನ್ನೇ ಸೇಮ್ ಇವರು ಮಾಡಿದ್ದಾರೆ. ಪವರ್ ಅನ್ನೋದು ಇವಾಗ ಪೂಜೆ ಆದ ತಕ್ಷಣ ಮೈಯಲ್ಲೇ ಗೊತ್ತಾಗುತ್ತೆ. 3 ಸಲ ಹೂ ಇಚ್ಚಿಂದಿ, ಗ್ರಾಮಕ್ಕಂತ ವರ್ಮಿಚ್ಚಿಂದಿ ಸೂಪರ್ ಆಗಿ ಮಾಡವ್ರೆ. ಯಾರು ಆ ತರ ಮಾಡಕ್ ಆಗಲ್ಲ ಆ ತರ ಮಾಡಿದ್ದಾರೆ ಅವರು. ಆ ಪೂಜೆ ಇವಾಗ ಗೊತ್ತಾಗುತ್ತೆ ನಮ್ಗೆ. 3 ಸಲ ಹೂವು ಕೊಡ್ತಲ್ಲ. 22 ವರ್ಷದ ಮುಂಚೆ ಮಾತಿದ್ದು. మీసగానపల్లి గంగమ్మ తల్లి 3 సలి పువ్వు ఇచ్చింది, గ్రామానికంతా వరమిచ్చింది. అందరికీ మంచిది కావాలని కుంట మంజునాథ స్వామి వాళ్ళు బాగా చేయించిన్నారు. మా విగ్రహం అంతా అందరికీ మంచిది కావాలా. ఇంకా నాగల ప్రతిష్టాపన ఉంది. అందరూ సేరి బాగా చేసి అందరూ జనాలు సేరి అందరికీ మంచిది కావాలని చెల్దిగానపల్లి పంచాయతీ శ్రీనివాసపూర్ తాలూకు మీసగానహಳ್ಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಕಾಡಮಲ್ಲಪ್ಪ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಆದಿನಾಗ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕು. ಆದಿನಾಗ ಹಳೇದು ತುಂಬಾ ಚೆನ್ನಾಗಿದೆ ಸರ್. ಅಮ್ಮ ಅವ್ರನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪವರ್ ಅನ್ನೋದು ಇವಾಗ ಪೂಜೆ ಆದ ತಕ್ಷಣ ಮೈಯಲ್ಲೇ ಗೊತ್ತಾಗುತ್ತೆ. ನಮ್ದು ಮೀಸಗಾನಹಳ್ಳಿ ಗ್ರಾಮ. ನಾವು ಗಂಗಮ್ಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡಕ್ಕೆ ಕೊಟ್ಟಿದ್ವು. ಈ ಮಂಜುನಾಥ ಸ್ವಾಮಿ ಅವರು ನಮ್ಗೆ ಗಂಗಮ್ಮನ ತುಂಬಾ ಅಲಂಕಾರವಾಗಿ ಮಾಡ್ಕೊಟ್ಟಿದ್ದಾರೆ. ಏನಂದ್ರೆ ಇವಾಗ ನೋಡಕ್ಕೆ ತುಂಬಾ ನೋಡ್ಬೇಕಂದ್ರೆ ಅಮ್ಮನ ಮೈಯೆಲ್ಲ ಜುಮ್ ಅಂತ ಆ ತರ ಮಾಡ್ಕೊಟ್ಟವ್ರೆ. ತುಂಬಾ ಧನ್ಯವಾದ ಸರ್ ಮಂಜುನಾಥ್ ಸರ್ ಅವ್ರಿಗೆ. ಏನಂದ್ರೆ ಮಾಡೋದ್ರಲ್ಲಿ ಅಷ್ಟೇ ಮಂಜುನಾಥ್ ಸರ್ ಅವರು ತುಂಬಾ ರೀಸನಬಲ್ ರೇಟ್ ಅಲ್ಲಿ ತುಂಬಾ ಮರ್ಯಾದೆ ಕೊಟ್ಟು ನಮ್ಗೆ ಕೊಟ್ಟರು. ನಾವು ಅವ್ರಿಗೆ ಮರ್ಯಾದೆ ಕೊಟ್ಟಿದೀವಿ. ಚೆನ್ನಾಗಿ ಮಾಡ್ಕೊಡ್ತಾರೆ. ಯಾವುದೇ ಆಗ್ಲಿ ಯಾವ್ದೇ ವಿಗ್ರಹಗಳಾಗ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ತಿಂಗಳಲ್ಲಿ ನಾಗದೇವತಾ ಅಂತ ಇವ್ರಿಗೆ ಕೊಟ್ಟಿದ್ದೀವಿ. ಅದು ಅವರು ಚೆನ್ನಾಗಿ ನಾಗದೇವತಾ ಗ್ರಾಮವನ್ನು ಕಾರ್ತಿಕ್ ಮಾಸದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಅಷ್ಟೇ ನಾಗದೇವತೆಗಳೊಂದು ಬಂದು ಸೂಪರ್ ಆಗಿ ಮಾಡವ್ರೆ. ಯಾರು ಆ ತರ ಮಾಡಕ್ ಆಗಲ್ಲ ಆ ತರ ಮಾಡಿದ್ದಾರೆ ಅವರು. ಅರುಣ್ ಯೋಗಿ ಮಾಡಿದಾರಲ್ಲ ಸೇಮ್ ಆ ತರ ವಿಗ್ರಹಗಳನ್ನೇ ಸೇಮ್ ಇವರು ಮಾಡಿದ್ದಾರೆ. ಸೇಮ್ ಇಲ್ಲೇ ಇದಾವೆ ಅವು. ಅದು ಒಂದು ತಿಂಗಳು ಕಾರ್ತಿಕ್ ಮಾಸದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಊರಲ್ಲಿ, ಮೀಸಗಾನಹಳ್ಳಿ ಗ್ರಾಮದಲ್ಲಿ. ಅದು ಅವ್ರ ಕೈಯಲ್ಲೇ ಪ್ರತಿಷ್ಠಾಪನೆ ಮಾಡಿಸ್ತೀವಿ. 3 ಸಲ ಆಶೀರ್ವಾದ ಕೊಟ್ಟಿದ್ದಾರೆ. ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಚೆನ್ನಾಗಿ ಮಾಡಿ ಆಶೀರ್ವಾದ ಕೊಟ್ಟಿದ್ದಾರೆ ಗ್ರಾಮ ದೇವತೆ ಅವರು. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಮ್ಗೆ ಪೂಜೆ ಮಾಡ್ಕೊಡೋದ್ರಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ತುಂಬಾ ಏನಂದ್ರೆ ಶಾಶ್ವತವಾಗಿ ಇದ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ಚೆನ್ನಾಗಿ ಪೂಜೆಯಲ್ಲೇ ಗೊತ್ತಾಗುತ್ತೆ ಅಮ್ಮ ಪವರ್ ಏನು ಅಂತ. ಆ ಪೂಜೆ ಇವಾಗೆ ಗೊತ್ತಾಗುತ್ತೆ ನಮ್ಗೆ. 3 ಸಲ ಹೂವು ಕೊಡ್ತಲ್ಲ ಗ್ರಾಮ ದೇವತೆ ಅವರು. ಆ ಹೂವು ಕೊಟ್ಟಿದ್ರಲ್ಲೇ ಗೊತ್ತಾಗುತ್ತೆ ಯಾವ ತರ ಇದ್ ಮಾಡಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಓಂ ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾಯ ವಿನಾಯಕಾಯ ನಮಃ. ಕಾಳಕಾದಿ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ನಮಸ್ಕಾರ ಎಲ್ರಿಗೂ. ಮೀಸಗಾನಹಳ್ಳಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಇವರು. ಈ ಇವ್ರ ದೇವಸ್ಥಾನದಲ್ಲಿ ಒಂದು ಅಮ್ಮನವ್ರ ವಿಗ್ರಹ ಮಾಡ್ಕೊಟ್ಟಿದ್ದಾನೆ. 22 ವರ್ಷದ ಮುಂಚೆ ಮಾತಿದ್ದು. ನಾನೇ ಸ್ವಯಂ ಕೂತು ಅಮ್ಮನವರು ಕುದುರೆ ವಾಹನ ಮಾಡ್ಕೊಟ್ಟಿದ್ದೆ. ಊರು ಮರ್ತು ಬಿಟ್ಟಿದ್ದೆ ನಾನು. 22 ವರ್ಷ ಜ್ಞಾಪಕ ಇರಲ್ಲ. ಮತ್ತೆ ಸಾರ್ ಬಂದು ಒಂದ್ಸಲಿ ನಮ್ಗೆ ಒಂದು ನಾಗರಕಲ್ಲು ವಿಗ್ರಹ ಬೇಕು ಮಾಡ್ಕೊಡ್ತೀರಾ ಅಂತ ಹೇಳಿದ್ರು. ಮಾಡ್ಕೊಡ್ತೀನಿ ನಾನು. ಯಾವ ಊರು ಅಂದ್ರೆ ನಮ್ಮ ಮೀಸಗಾನಹಳ್ಳಿ ಅಂದ್ರು. ಮೊದ್ಲಿಗೆ ಅವರು ಬಂದ್ರು, ಬೇರೆ ಯಾರು ಬಂದಿಲ್ಲ. ಇವರು ಪರಿಚಯ ಇದ್ದವ್ರು ಯಾರು ಬರಿಲ್ಲ. ಆಯ್ತು, ಯಾವ ತರ ಇರ್ಬೇಕು, ನಮ್ಮ ಅರುಣ್ ತರ ಯಾವ ತರ ಮಾಡೋದು ಅದೇ ತರ ಮಾಡ್ಕೊಡ್ಬೇಕು ಅಂತ ನಮ್ಗೊಂದು ಚಾಲೆಂಜ್ ಇಸಿದ್ರಿ ಇವ್ರು. ಅದೇ ತರ ಒಂದು ಚಾಲೆಂಜ್ ಮಾಡಿದ್ರು. ಮಾಡ್ಕೊಡ್ತೀನಪ್ಪ ಅಂದೆ. ಕಲ್ಲು ಸೇಮ್ ಕಲ್ಲು ಏನಂತ ಮಾಡ್ಕೊಡ್ತೀನಿ, ಅದಕ್ಕಿಂತ ಪವರ್ ಕಲ್ಲು ಕೊಡ್ತೀನಿ ನಾನು, ನಮ್ ಕೃಷ್ಣ ಶಿಲೆ ಅಂತ ಹೇಳಿದೆ. ಸರಿ ಆಯ್ತಪ್ಪ ನಮ್ ಮಾಡ್ಕೊಡು ಅಂತ ಆರ್ಡರ್ ಕೊಟ್ರು. ಬಟ್ ಅವರೊಂದು ನಾನ್ ಮಾಡುವಾಗ ಒಂದ್ 2-3 ಸಲ ವೀಕ್ಷಣೆ ಮಾಡಿದ್ರು. ಯಾವ ತರ ಮಾಡ್ತಾ ಇದ್ರು, ಆ ತರ ಬರ್ತಾ ಇತ್ತೋ ಇಲ್ಲೋ, ಅರುಣ್ ಯೋಗಿ ತರ ಮೂರ್ತಿ ಆಯ್ತೋ ಇಲ್ಲೋ ಅಂತ. ಮತ್ತೆ ಎಲ್ಲ ಫಿನಿಶ್ ಆದ್ಮೇಲೆ ಬಂದು ತೋರಿಸಿದೆ. ಆದಿನಾಗ ಅಂತ ಐತೆ. ಈ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ದೇವ್ರು. ನಾನು ಈ ಸಲ ಫಸ್ಟ್ ಟೈಮ್ ಮಾಡಿರೋದು. ಯಾವ ರೂಪ ಎಲ್ಲೂ ಕಾಣಲ್ಲ. ಈ ಬಿದರಾಸ್ಪತ್ರೆ ಎಲ್ಲೂ ಟೋಟಲ್ ಕರ್ನಾಟಕದಲ್ಲಿ ಆ ರೂಪ ಕಾಣಿಸಲ್ಲ. ಅಷ್ಟೊಂದು ಅದ್ಭುತವಾಗಿ ಮೂಡ್ ಬಂದೈತೆ ಅವ್ರ ಮನಸ್ಸಿನ ಇಷ್ಟ ಪ್ರಕಾರವಾಗಿ. ಅವರೊಂದು ಸ್ವಲ್ಪ ಊರಿನ ಗ್ರಾಮಸ್ಥೆಲ್ಲ ಸೇರಿ
ಆ ಊರ್ ಮುಂದ್ಗಡೆ ಒಂದು ಹುತ್ತ ಐತೆ. ಆ ಹುತ್ತಲ್ಲಿ ಪುರಾತನ ಕಾಲದಿಂದ ಒಂದು ನಾಗ ಸರ್ಪ ಅದ್ರಲ್ಲಿ ಸ್ನಾನ ಮಾಡ್ಕೊಂಡೈತೆ. ಆದಿ ನಾಗ ಅಂತಾರೆ ಅದನ್ನ. ಪವರ್ಫುಲ್ ದೇವರಲ್ಲಿ ಇವಾಗ ದೊಡ್ಡ ಕ್ಷೇತ್ರ ಆಗ್ತಾ ಇದೆ ಅಲ್ಲಿ. ಅಲ್ಲಿ ಕಾಲಿಕ್ಕೆ ಎಲ್ಲ ಪಾಯ ಮಾಡ್ಸಿದ್ವಿ, ಮಾರ್ಕ್ ಮಾಡಿದ್ವಿ, ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವಾಗ ದೊಡ್ಡ ಕ್ಷೇತ್ರ ಮುಂದಕ್ಕೆ ಅದೊಂದು ದೊಡ್ಡ ಪವರ್ಫುಲ್ ಕ್ಷೇತ್ರ ಆಗ್ತದೆ. ಆಮೇಲೆ ಬಂದೆಲ್ಲ ಒಪ್ಕೊಂಡು ನೋಡಿದ್ರು, ಕಲ್ಲೆಲ್ಲ ನೋಡಿ ಓಕೆ ಸರ್ ಅರುಣಿಗೆ ಈ ತರ ಮಾಡಿದ್ದಾರೆ ಅಂತ ಸಂತೋಷ ಬಿದ್ರು ಅವರು. ಮತ್ತೆ ಅಮ್ಮನವ್ರು, ನಮ್ಮ ಅಮ್ಮನವ್ರು ಒಂದೈತಿ, ನಾವು ವಿಜಯದಶಮಿಗೆ ನಮ್ಗೆ ಮಾಡ್ಕೊಡ್ಬೇಕು ಅಂದ್ರೆ ಸರಿ ನಡಿಯಪ್ಪ ಮಾಡ್ಕೊಡ್ತೀನಿ ಮಾತಾಡ್ಕೊಂಡು ಬಂದು ಎತ್ಕೊಂಡು ಬಂದು ಇಲ್ಲಿ ರೆಡಿ ಮಾಡಿ ಮತ್ತೆ ಅವ್ರಿಗೆ ತಲುಪಿಸ್ತಾ ಇದ್ದೀನಿ. ಈ ತಾಯಿ ಪವರ್ ಏನಪ್ಪಾ ಅಂದ್ರೆ, ನಾವ್ ಎಷ್ಟೋ ಕಷ್ಟ ಸುಖದಲ್ಲಿ ಮಾಡಿರ್ತೀವಿ ದೇವ್ರನ್ನ, ನಾನಾ ವಿಧದಲ್ಲಿ ದೇವ್ರ ಮಾಡ್ತೀವಿ. ಈ ತಾಯಿ ನಮ್ಗೆ ಯಾವ ತರ ಅಂತ ಊರ ಸುಭಿಕ್ಷಕ್ಕೆ ಹೋದ್ರೆ ನಾವ್ ಮನಸ್ಸಲ್ಲಿ ಒಂದು ಇಷ್ಟಾರ್ಥ ಮನೋವಾಂಚ ಫಲ ಸಿದ್ಧಿರಸ್ಸು ಅಂದ್ರೆ ನಾವ್ ಏನ ಬೇಡ್ಕೊಳ್ತು ಅದು ಆಯ್ಮ ಕೊಡೋಳು ಅಂತ ತಾಯಿ ನಾವು ಪೂಜೆ ಮಾಡುವಾಗ ಕೇಳ್ತೀನಿ. ಊರ ಗ್ರಾಮದಲ್ಲಿ ಏನ್ ತೊಂದರೆ ಇದೆ ನಮ್ಗೆ ಗೊತ್ತಾಗ್ತದ, ಮಾಡಿಸುವವರ ಉದ್ದೇಶ ಹೆಂಗೈತು ಅಂತ ಗೊತ್ತಾಗ್ತದ. ಮತ್ ಶಿಲ್ಪಿಯಲ್ಲಿ ಏನಾದ್ರು ವೇರೋಪಾರ ಇದ್ರೆ ನಮ್ಗೆ ಗೊತ್ತಾಗ್ತದೆ ಪೂಜೆಯಲ್ಲಿ, ಶಿಲ್ಪಿ ಪೂಜೆಯಲ್ಲಿ. ಅದೇ ತರ ನಾವು ಕೇಳ್ಕೊಂಡು ತಾಯಿ ನಿನ್ಗೆ ಏನಾದ್ರು ನಮ್ಮದಿಂದ ದೋಷ ಆಗಿದ್ರೆ ನೀವು ಎಡಗಡೆ ಹೂ ಕೊಡು ಅಂತ. ಸರಿ ಇಲ್ಲ ನಮ್ಮ ಇಷ್ಟಪಟ್ಟು ನಾವು ಮಾಡಿ ನೀವು ಸಂತೋಷ ಬಿದ್ದರೆ ಬಲಗಡೆ ಕೊಡು ಅಂತ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾನು ಒಬ್ಬರೇ ಮನಸ್ಸಲ್ಲಿ ಮಾಡ್ಕೊಂಡು ನಿಂತ್ಕೊಂಡು ಕೂತಿದ್ದೀನಿ. ಇವ್ರು ಕೇಳ್ದೆ ಇದ್ನಷ್ಟು ಹೂ ಕೊಟ್ರ ಅಂತ ಕೇಳ್ದೆ ಅಷ್ಟೇ ನಾನು. ಸರಿ ಅವ್ರ ತಾಯಿ ನನ್ನ ಪ್ರಕಾರವಾಗಿ ಶಿಲ್ಪಿ ಶಾಸ್ತ್ರ ಏ ದೋಷ ಇಲ್ಲ ಅಂತ ಬಲಗಡೆ ಕೊಟ್ರು. ಮತ್ತೆ ಇನ್ನೊಂದ್ಸಲ ಬೇಡ್ಕೊಂಡೆ, ಗ್ರಾಮದಲ್ಲಿ ಸುಭಿಕ್ಷವಾಗಿದ್ದಂಗಿದ್ರೆ ಏನು ಏರುಪರಿ ಇಲ್ಲ ಇದ್ರೆ ಎಲ್ಲಾ ಸಂತೋಷವಾಗಿ ಬಾಳು ಬದುಕಂಗಿದ್ರೆ ಹೂ ಕೊಡಮ್ಮ ಅಂದೆ. ಬಲಗಡೆ ಮತ್ತೆ ಹೊರಡ್ರು. ಮತ್ತೆ ಅವ್ರ ದೋಷ ಇವರು ಕರ್ತರು, ಧರ್ಮಕರ್ತ ಅಂದ್ರೆ ಇವಾಗ ದೇವ್ರು ಮಾಡ್ಸಕ್ ಬಂದಿರೋರು. ಈ ಮುಂದೆ ಪೀಳಿಗೆ ಏನೋ ತೊಂದರೆ ಆಗಂಗಿದ್ರೆ ಇವಾಗೇನು ಎಡಗಡೆ ಕೊಡ್ಬೇಡ ತಾಯಿ, ಹೋಗ್ಬೇಡ, ನಾನೇನಾದ್ರೂ ಸರಿಪಡಿಸ್ಕೊಳ್ತೀನಿ, ತೊಂದರೆ ಏನಂದ್ರೆ ಯಾವ್ದು ಇಲ್ಲ ಅಂತ ತಾಯಿ ಬಲಗಡೆ ಹೂ ಕೊಟ್ಲು. ಯಾವ ದೋಷ ಇಲ್ಲ, ಇಲ್ಲಿಂದ ಇಲ್ಲಿಗೆ ದೋಷ ಸಿಗಲ್ಲ ಇವ್ರಿಗೆ, ಮೊದ್ಲಿದ್ದೆಲ್ಲ ಶೂನ್ಯ ಅಂತ ಹೇಳ ಹೂ ಕೊಟ್ರು. ಅದು ಇವ್ರಿಗೆ ಯಾರಿಗೂ ಗೊತ್ತಲ್ಲ, ನನ್ನ ಶಿಲ್ಪಿಗೆ ಯಾರು ಗೊತ್ತ, ಅವ್ರ ಮನಸ್ಸಿಗೆ ಬರ್ತದೆ. ಇವ್ರು ಹೂ ಕೊಟ್ರು ಸಂತೋಷ ಬಿಟ್ರೆ ಯಾವ ತರ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಇದು ಸತ್ಯ ಖಂಡಿತ. ನಮಸ್ಕಾರ, ಸ್ವಸ್ತಿ. माता श्री अन्नपूर्णेश्वरी देवताभ्यो नमः। धन धान्याभिवृद्धिरस्तो सर्ववर्षेण सर्वयुगेन श्री अन्नपूर्णेश्वरी कृपाकटाक्षवरप्रसाद सिद्धिरस्तो। अन्नपूर्णेश्वरी कृपाकटाक्षवरप्रसाद सिद्धिरस्तो। अन्नपूर्णेश्वरी कृपाकटाक्षवरप्रसाद सिद्धिरस्तो। भवति शताय स्पर्श आयुष्यवेन्द्रियाय प्रतिष्ठते। ओम शतमानं भवति